ಸೋಷಿಯಲ್ ಮೀಡಿಯಾಲಿ ಜನ ಎಂಟರ್ಟೈನ್ಮೆಂಟ್ಗೋಸ್ಕರ ಇರ್ತಾರೆ. ಇನ್ನೊಂದು ಕ್ಯಾಟಗರಿ ಆಫ್ ಪೀಪಲ್. ಸ್ನೇಹಿತರೆ, ಈ ವಿಡಿಯೋಲಿ ಕಣ್ಣಿನ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಕಣ್ಣಿಗೆ ಯಾವ್ದು ಪ್ರಾಬ್ಲಮ್ ಬರುತ್ತೆ ಅಂತ ನಮ್ಗೆ ಗೊತ್ತಿರಲೇಬೇಕು. ಒಂದು ಕಾಂಟೆಂಟ್ ಜೆನ್ಯೂನ್ ಆಗಿರಬೇಕು, ಸುಳ್ಳು ಫೇಕ್ ಮೋಸ ಇಲ್ಲ. ಪ್ರೋಟೀನ್ ತಗೊಳ್ತಾ ಇದ್ದೀರಾ ಬಟ್ ಡೈಜೆಷನ್ ಆಗ್ತಾ ಇಲ್ವಾ? ಐ ವಾಂಟೆಡ್ ಟು ಡೂ ಸಮಥಿಂಗ್ ಯುನೀಕ್. ಅಲ್ಲಿ ತುಂಬಾ ನೋವು ಆಗ್ತಾ ಇದೆ. ಮುಂಚೆ ಆದ್ರೆ ಓಡ್ಲಿಕ್ಕೆ ಆಗ್ತಾ ಇತ್ತು, ಈಗ ನಡಿಯಕ್ಕೂ ಆಗಲ್ಲ. ಸೊ ನಾನು ಸೇವ್ ಮಾಡೋಕ್ಕಿಂತ ಜಾಸ್ತಿ ನನ್ನ ಮೇಲೆ ಇನ್ವೆಸ್ಟ್ ಮಾಡಿದೆ, ಸ್ಕಿಲ್ ಡೆವಲಪ್ ಮಾಡಿದೆ, ನ್ಯೂಟ್ರಿಷನ್ ಬಗ್ಗೆ ಜಾಸ್ತಿ ಕಲಿತೆ. ಈಗ ಮಾಡಿದ್ರೆ ನಿಮ್ಗೆ ದಿನದಲ್ಲಿ 140 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇತ್ತೀಚಿನ ದಿನಗಳಲ್ಲಿ ಯಾವ್ದು ರೈಟು, ಯಾವ್ದು ರಾಂಗು, ಯಾವ್ದನ್ನ ಫಾಲೋ ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ಕನ್ಫ್ಯೂಷನ್ ಅಲ್ಲಿ ಎಲ್ಲರೂ ಇರ್ತಾರೆ. ಇದ್ರ ಮಧ್ಯ ಸೊ ನಮ್ಮ ಭಾಷೆಯಲ್ಲೇ ನಮಗೆ ಹೇಳ್ಕೊಡೋದು ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಕನ್ನಡ ಫಿಟ್ನೆಸ್ ಹೆಲ್ತ್ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಈಗಾಗಲೇ ನೋಡಿರ್ತೀರಾ. ಶ್ರವಣ್ ಹೆಚ್ ರಜನಿ ಅವರು ಈ ಪೇಜ್ ಅನ್ನ ಸಾಕಷ್ಟು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ರೈಟ್ ಇನ್ಫಾರ್ಮೇಶನ್ ಅನ್ನ ನಿಮ್ಮ ಮನೆಗೆ ಕೊಡುವಂತ ಒಂದು ಕೆಲಸವನ್ನ ಸಾಕಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ. ಸೊ ಅವರ ಜರ್ನಿ ಬಗ್ಗೆ, ಹೇಗೆ ಅವರ ಈ ಏನೋ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬಂದಿದ್ದಾಗಿರಬಹುದು, ಮುಂಚೆ ಇಂಜಿನಿಯರ್ ಅಂತೆ, ಸೊ ಹೇಗೆ ಅವರ ಕರಿಯರ್ ಸ್ಟಾರ್ಟ್ ಆಯ್ತು, ಎಲ್ಲವನ್ನ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಇವತ್ತು ವಿಶೇಷವಾಗಿ ನಮ್ಮ ಜೊತೆಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಯ್ ಶ್ರವಣ ಅವರೇ, ಹೇಗಿದ್ದೀರಾ? ಹಲೋ, ನಮಸ್ತೆ ಫಸ್ಟ್ ಆಫ್ ಆಲ್. ಆ್ಯಂಡ್ ಆಡಿಯನ್ಸ್ ಆಲ್ಸೋ ಈ ಆಪರ್ಚುನಿಟಿ ಕೊಟ್ಟು ನೀವು ಇಲ್ಲಿ ಬಂದು ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಏನು ನಾವು ಮಾತಾಡಿದ್ರು ಇಲ್ಲಿ ಐ ವಾಂಟ್ ಟು ಶೇರ್ ಆಲ್ ಮೈ ರಾ ಎಕ್ಸ್ಪೀರಿಯನ್ಸಸ್ ಸೊ ದಟ್ ನೋಡ್ತಿರೋರು ಸ್ವಲ್ಪ ಕಲೀಲಿ ಆ್ಯಂಡ್ ಇನ್ಫಾರ್ಮೇಶನ್ ಜಾಸ್ತಿ ಸ್ಪ್ರೆಡ್ ಆಗಿ ಆದಷ್ಟು ಜನ ಹೆಲ್ದಿ ಆಗಲಿ ಅಂತ ಹೇಳೋ ಉದ್ದೇಶಕ್ಕೆ ವಿ ಆರ್ ಡೂಯಿಂಗ್ ದಿಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಐ ಆಮ್ ಗುಡ್ ಟು ಸ್ಟಾರ್ಟ್. ಓಕೆ, ಸೊ ಶ್ರವಣ್ ಅವರನ್ನ ಫಸ್ಟ್ ನಾನು ಒಂದಷ್ಟು ರೀಲ್ಸ್ಗಳನ್ನ ನೋಡ್ತಾ ಇದ್ದೆ. ಅದರಲ್ಲಿ ನಿಮ್ಮ ಇನೋವೇಟಿವ್ ಆಗಿ ಥಿಂಕ್ ಮಾಡೋದು, ಕ್ರಿಯೇಟಿವ್ ಆಗಿ ಒಂದು ಸಾಂಗ್ ಮೂಲಕ ಆಗಿರ್ಬೋದು, ಅಥವಾ ಆ ವಿಡಿಯೋಗಳನ್ನ ಎಕ್ಸಿಕ್ಯೂಟ್ ಮಾಡೋದಾಗಿರ್ಬೋದು, ಇತ್ತೀಚಿನ ತುಂಬಾ ಚಾಲೆಂಜಿಂಗ್ ಅದು. ಸೊ ನೀವು ಹೇಗೆ ಮಾಡ್ತಾ ಇದ್ದೀರಿ, ಹೇಗೆ ನಡೀತಾ ಇದೆ ವರ್ಕ್ ಅಂತ? ಸೋಷಿಯಲ್ ಮೀಡಿಯಾ ಅಂತ ಏನಿದೆಲ್ಲ, ದೇರ್ ಆರ್ ಟೂ ಕ್ಯಾಟಗರೀಸ್ ಆಫ್ ಪೀಪಲ್, ಆಯ್ತಾ, ವಿತ್ ಮೈ ಅಂಡರ್ಸ್ಟ್ಯಾಂಡಿಂಗ್. ಒನ್, ಸೋಷಿಯಲ್ ಮೀಡಿಯಾಲಿ ಜನ ಎಂಟರ್ಟೈನ್ಮೆಂಟ್ಗೋಸ್ಕರ ಇರ್ತಾರೆ. ಇನ್ನೊಂದು ಕ್ಯಾಟಗರಿ ಆಫ್ ಪೀಪಲ್ ಹೂ ಐ ಪರ್ಸ್ನಲಿ ಫೀಲ್ ಆರ್ ಡೂಯಿಂಗ್ ದ ರೈಟ್ ಥಿಂಗ್. ಯಾರು ನಾಲೆಡ್ಜ್ ತಗೊಳ್ತಾ ಇದ್ದಾರೆ, ಅಪ್ ಸ್ಕಿಲ್ಲಿಂಗ್ ದೆಮ್ ಸೆಲ್ಫ್, ಯಾವುದೇ ಇಂಡಸ್ಟ್ರಿಯಲ್ಲಿ ಇರ್ಬೋದು. ಸೊ ಇಟ್ಸ್ ಅ ಪ್ಲಾಟ್ಫಾರ್ಮ್. ಸೊ ಐದರ್ ಯು ಟೇಕ್ ಎಂಟರ್ಟೈನ್ಮೆಂಟ್ ಆರ್ ನೀವು ಇನ್ಫಾರ್ಮೇಷನ್ ತಗೊಳ್ಳಿ, ಮಿಕ್ಸ್ ಆಫ್ ಬೋತ್ ತಗೊಳ್ಳಿ. ಸೊ ನಾನು ಈಗ ಕರೆಂಟ್ಲಿ ವೆನ್ ಐ ಸ್ಪೀಕ್ ಅಬೌಟ್ ಫಿಟ್ನೆಸ್ ಇರ್ಬೋದು, ಮೆಂಟಲ್ ಹೆಲ್ತ್ ಇರ್ಬೋದು, ಡಯಟ್, ನ್ಯೂಟ್ರಿಷನ್ ಇರ್ಬೋದು, ಜನರಲ್ ಆಸ್ಪೆಕ್ಟ್ಸ್ ಬಗ್ಗೆ ಸಹ ಮಾತಾಡ್ತೀನಿ. ಅಟ್ ದಿಸ್ ಮೂಮೆಂಟ್ ಕಂಪೇರ್ಡ್ ಟು ಏನು ಓವರ್ ದ ಇಯರ್ಸ್ ಕಾಂಪಿಟಿಷನ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಬಟ್ ದೆನ್ ಇಫ್ ಯುವರ್ ಕಾಂಟೆಂಟ್ ಈಸ್ ಜೆನ್ಯೂನ್ ಆ್ಯಂಡ್ ನೀವು ನಿಮ್ಮ ಟಾರ್ಗೆಟ್ ಆಡಿಯನ್ಸಿಗೆ ಏನು ಬೇಕು ಕೊಡ್ತಾ ಇದ್ದೀರಾ, it will run and it has been running for me and I'm glad that people are supporting me. So criteria ಇರೋದು ಎರಡು. ಒಂದು, ಕಾಂಟೆಂಟ್ ಜೆನ್ಯೂನ್ ಆಗಿರಬೇಕು, ಸುಳ್ಳು ಫೇಕ್ ಮೋಸ ಇಲ್ಲ. ಎರಡನೇದು, ನಿಮ್ಮ ಆಡಿಯನ್ಸಿಗೆ ಏನು ಬೇಕು ನಿಮ್ಗೆ ಅರ್ಥ ಆಗಬೇಕು, ಅದನ್ನು ನೀವು ಕೊಡಬೇಕು. ನಿಮ್ಗೆ ಏನೋ ಕೊಡ್ಬೇಕಂತ ನೀವು ಕೊಡೋದಲ್ಲ, ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅಲ್ಲ, ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದ್ರ ಪ್ರಕಾರ ನೀವು ಅಡ್ರೆಸ್ ಮಾಡಿದರೆ ಇಟ್ ಈಸ್ ಗುಡ್ ಆ್ಯಂಡ್ ದಟ್ ಈಸ್ ವಾಟ್ ಐ ಹ್ಯಾವ್ ಬೀನ್ ಡೂಯಿಂಗ್ ಆ್ಯಂಡ್ ಇಟ್ ಈಸ್ ರನ್ನಿಂಗ್ ರಿಯಲಿ ವೆಲ್. ಓಕೆ, ನಿಮ್ಮ ಚೈಲ್ಡ್ಹುಡ್ ಡೇಸ್ ಆಗಿರಬಹುದು, ಸೊ ಒಬ್ಬ ಇಂಜಿನಿಯರ್ ಆಗಬೇಕು ಅಂತ ಹೇಳಿ ನೀವು ಅನ್ಕೊಂಡಿದ್ದವ್ರು, ಇಂಜಿನಿಯರಿಂಗ್ ಮಾಡಿದ್ದೀರಿ ಅಂತ ಹೇಳಿದ್ರಿ. ನಾನು ಅನ್ಕೊಂಡಿರ್ಲಿಲ್ಲ ಇಂಜಿನಿಯರ್ ಆಗಬೇಕು ಅಂತ, ಬಟ್ ದೆನ್ ಇಂಜಿನಿಯರ್ ಮಾಡಿದ್ದೇನೆ. ಅನ್ಕೊಂಡಿರ್ಲಿ ಯು ವಾಂಟ್ ಅಂದರೆ ಈಗ ಜರ್ನಿ ಹೇಗೆ ಏನು ಅಂತ. ಸೊ ಚಿಕ್ಕದಿಂದ ಸಹ ದಟ್ ಡ್ರೈವ್ ವಾಸ್ ದೇರ್, ಎಲ್ಲಿ ನಾನು ಒಳ್ಳೇದು ಮಾಡಬೇಕು, ಏನಾದರೂ ಮಾಡಬೇಕು ಅಂತ. ಬಟ್ ದೆನ್ ಎಸ್, ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಎನಿ ಸಾರ್ಟ್ ಆಫ್ ಬಿಸ್ನೆಸ್, ಬಿಕಾಸ್ ತಂದೆನೂ ಬಿಸ್ನೆಸ್ ಮಾಡ್ತಾ ಇದ್ರು. ಸೊ ದಟ್ ವಾಸ್ ದೇರ್. ಬಟ್ ದೆನ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಆಗಿದೆ ಅಂದರೆ, ಈ ಸಿಚುವೇಶನ್ ಈಗ ಸ್ವಲ್ಪ ಚೇಂಜ್ ಆಗ್ತಿದೆ. ಬಟ್ ಮುಂಚೆ ಏನಿತ್ತು, ನಿಮಗೆ ಲೈಫಲ್ಲಿ ಒಳ್ಳೇದು ಮಾಡಬೇಕು, ನೀವು ಚೆನ್ನಾಗಿ ಓದಬೇಕು. ಸೊ ದಟ್ ವಾಸ್ ದೇರ್ ಫ್ರಮ್ ಮೈ ಚೈಲ್ಡ್ಹುಡ್. ಸೊ ಚೆನ್ನಾಗಿ ಓದ್ತಾ ಇದ್ದೆ. ಐ ವಾಸ್ ಗುಡ್ ಎಟ್ ಮೈ ಸ್ಕೂಲ್, ಒಳ್ಳೆ ಗ್ರೇಡ್ಸು, ಡಿಸ್ಟಿಂಕ್ಷನ್ನು, ರ್ಯಾಂಕು ಎಲ್ಲ ಹಾಗೆ ಆಗ್ತಿತ್ತು. ಬಟ್ 12th ಸಿಚುವೇಶನಲ್ಲಿ, ನಾನು 12th ಬಂದಾಗ ಐ ವಾಸ್ ಒನ್ ಆಫ್ ದ ಟಾಪರ್ ಆಫ್ ಮೈ ಸ್ಕೂಲ್. ಎಲ್ಲರೂ ಇಂಜಿನಿಯರಿಂಗ್, ಡಾಕ್ಟರ್ ಮಾಡ್ತಾ ಇದ್ರು. ಅಂಡ್ ಐ ವಾಸ್ ಎಷ್ಟು ಪರ್ಸೆಂಟೇಜ್ ಬಂದಿತ್ತು? 95% 12th ಅಲ್ಲಿ. ಓಕೆ. ಸೊ ಬಟ್ ದೆನ್ ಐ ವಾಂಟೆಡ್ ಟು ಡೂ ಸಮಥಿಂಗ್ ಯುನೀಕ್. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಸ್ವಲ್ಪ ರಿಸರ್ಚ್ ಮಾಡಿದೆ, ಯುನೀಕ್ ಆಗಿ ಏನು ಮಾಡ್ಬೋದು ಅಂತ. ಸೊ ದಟ್ ಈಸ್ ವೆನ್ ಐ ಫಿಗರ್ಡ್ ಔಟ್ ಇಂಜಿನಿಯರಿಂಗಲ್ಲಿ ಆಯಿಲ್ ಆ್ಯಂಡ್ ಗ್ಯಾಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಬೇಸಿಕಲಿ ಪೆಟ್ರೋಲಿಯಂ ಇಂಜಿನಿಯರಿಂಗ್, ವೇರ್ ಈಗ ನಮ್ದು ಈಗ ಪೆಟ್ರೋಲ್ ಇರ್ಬೋದು, ಡೀಸೆಲ್ ಇರ್ಬೋದು. ಸೊ ನಾವು ಖಾಲಿ ಪೆಟ್ರೋಲ್ ಪಂಪ್ ನೋಡ್ತಾ ಇದ್ದೇವಲ್ಲ, ಬಟ್ ದೆನ್ ಅದರ ಹಿಂದೆ ಇರುವ ಪ್ರಾಸೆಸ್ಸು, ಹೇಗೆ ಮ್ಯಾನುಫ್ಯಾಕ್ಚರ್ ಆಗ್ತದೆ, ಹೇಗೆ ಡ್ರಿಲ್ ಮಾಡಿದೆ, ಸೊ ದಟ್ ಈಸ್ ವಾಟ್ ವಿ ಲರ್ನ್ ದೇರ್. ಸೊ ಇಟ್ ಈಸ್ ಯುನೀಕ್ ಅಂತ ಹೇಳಿ ಐ ಚೋಸ್ ದ್ಯಾಟ್ ಕೋರ್ಸ್.
ಅಲ್ಲಿ ನಂದು ಫಿಟ್ನೆಸ್ ಜರ್ನಿ ಇಂಜಿನಿಯರಿಂಗ್ ಅಲ್ಲಿ ಸ್ಟಾರ್ಟ್ ಆಗಿರೋದು ವೇರ್ ಐ ಟುಕ್ ನನ್ನ ಕೆಲಸ ಏನಿತ್ತು ಅಂದ್ರೆ ಓದೋದು, ಕ್ಲಾಸ್ ಅಟೆಂಡ್ ಮಾಡೋದು, ಓದೋದು, ಜಿಮ್ ಮಾಡೋದು, ಹೆಲ್ದಿ ಆಗಿ ತಿನ್ನೋದು. 12th ಅಲ್ಲಿ ಯಾವ ಕಾಂಬಿನೇಷನ್ ತಗೊಂಡಿದ್ದು? ಸೈನ್ಸ್, PCMS. ಓಕೆ. ಎಸ್. ಸೊ ಇಂಜಿನಿಯರಿಂಗ್ ಅಲ್ಲಿ ಅದೇ ಇತ್ತು ರೊಟೀನ್. ಕಂಟಿನ್ಯೂ ಆಯಿತು ಆ್ಯಂಡ್ ದೆನ್ ಸೊ ಬೇಸಿಕಲಿ ಇಂಜಿನಿಯರಿಂಗ್ ಅಲ್ಲಿ ಒಳ್ಳೆ ಓದ್ತಾ ಇದ್ದೆ. ಐ ಟಾಪ್ ಮೈ ಯೂನಿವರ್ಸಿಟಿ, ಫಸ್ಟ್ ರ್ಯಾಂಕ್ ನನ್ನ ಯೂನಿವರ್ಸಿಟಿಯಲ್ಲಿ. ಫೈನಲ್ ಇಯರ್ ಮುಂಚೆ 3rd ಇಯರ್ ಅಲ್ಲಿ ನನಗೆ ಪ್ಲೇಸ್ಮೆಂಟ್ ಆಯಿತು ಇನ್ 2 ಕಂಪನೀಸ್. ಶೆಲ್, ಇಫ್ ಯು ಹ್ಯಾವ್ ಹರ್ಡ್, ಶೆಲ್ ಕೇಳಿರುತ್ತೆ, ಶೆಲ್ ಆ್ಯಂಡ್ ಅನದರ್ ಸುಪೀರಿಯರ್ ಎನರ್ಜಿ ಅಂತ. ಐ ವರ್ಕ್ಡ್ ಇನ್ ಶೆಲ್, ಬಟ್ ಅಷ್ಟೊತ್ತಿಗೆ ಐ ಹ್ಯಾಡ್ ಬಿಲ್ಟ್ ಮೈ ಪ್ಯಾಷನ್ ಫಾರ್ ಫಿಟ್ನೆಸ್. ನಾನು ಈಗ ಫಾರ್ ಎಕ್ಸಾಂಪಲ್ ಕಾಲೇಜ್ ಇರುತ್ತೆ, ನಮ್ಮ ಬ್ಯಾಚ್ ಇರುತ್ತೆ, ಸೊ ಜೂನಿಯರ್ಸ್ ಇಂದ ಹಿಡಿದು ಸೀನಿಯರ್ಸ್ ಇಂದ ಹಿಡಿದು ನಮ್ಮ ಬ್ಯಾಚ್ ಅವರೆಲ್ಲ ಐ ಹ್ಯಾಡ್ ಟ್ರಾನ್ಸ್ಫಾರ್ಮ್ ಮೈ ಸೆಲ್ಫ್. ನಾನೊಂದು ಒಳ್ಳೆ ಅಂದರೆ ಐ ವಾಸ್ ಅ ವೆರಿ ಲೇಸಿ ಕಿಡ್ ಅಂತ ಓದ್ತಾ ಇದ್ದೆ, ಫಿಸಿಕಲ್ ಆಕ್ಟಿವಿಟಿ ಅಷ್ಟು ಮಾಡ್ತಿಲ್ಲ. ಈಗ ಸ್ಪೋರ್ಟ್ಸಿಗೆ ಹೋಗೋದು ಅಂತ ಹೇಳಿದ್ರೆ ಈಗ ವಾಲಿಬಾಲ್ ಆಡ್ತಿದ್ದೆ. ವಾಲಿಬಾಲ್ ಆಡೋದು ನಂಗೆ ಇಷ್ಟ, ಬಟ್ ನೀವು ಒಳ್ಳೆ ವಾಲಿಬಾಲ್ ಪ್ಲೇಯರ್ ಆಗಬೇಕು ಅಂತ ಅದ್ರ ಹಿಂದೆ ನಿಮಗೆ ಡಿಸಿಪ್ಲಿನ್ ಬೇಕು, ಇಲ್ಲ ನೀವು 5 ರೌಂಡ್ ಓಡಬೇಕು, ಯು ಎಕ್ಸಸೈಸ್ ಪ್ರಿಪರೇಷನ್ ಮಾಡಬೇಕು. ನಂಗೆ ಆಡೋದು ಇಷ್ಟ, ಬಟ್ ದೆನ್ ಆ ಹಾರ್ಡ್ ವರ್ಕ್ ನಾವು ಮಾಡ್ತಾ ಇರಲಿಲ್ಲ. ಬಟ್ ಜಿಮ್ ಥಾಟ್ ಮೀ ದ್ಯಾಟ್ ನಿಮಗೆ ಎಟ್ ದ ಎಂಡ್ ಗೋಲ್ ಅಂತ ನಮಗೆ ಒಳ್ಳೆ ಫಿಸಿಕ್ ಆಗಬೇಕು, ನಾವು ಚಂದ ಇರಬೇಕು ಅಂತ ಒಂದು ಆಸೆ ಇರುತ್ತೆ ವೆನ್ ಯು ಸ್ಟಾರ್ಟ್ ವರ್ಕೌಟ್. ಬಟ್ ಅದರ ಹಿಂದೆ ಇರುವ ಪ್ರಾಸೆಸ್ ಅನ್ನು ನನಗೆ ಜಿಮ್ ಕಲಿಸಿರೋದು 2 ವರ್ಷ 3 ವರ್ಷದಲ್ಲಿ. ಐ ಸ್ಟಾರ್ಟೆಡ್ ಸೀಯಿಂಗ್ ಚೇಂಜಸ್ ಇನ್ ಮೈ ಬಾಡಿ ಅಲ್ಲ. ಸೊ ಅದನ್ನ ಮಾಡಿ ಐ ವಾಸ್ ಅಡಿಕ್ಟೆಡ್ ಟು ಇಟ್. ನನಗೆ ಇಷ್ಟ ಇರಲಿಲ್ಲ ಅದರಿಂದ ಹೊರಗೆ ಬರಲಿಕ್ಕೆ. ಬಟ್ ವೆನ್ ಯು ಗೆಟ್ ಇನ್ ಟು ಅ ಕಾರ್ಪೊರೇಟ್ ವರ್ಲ್ಡ್, ಶೆಲ್ ಐ ವಾಸ್ ಇನ್ ಟು ಡೇಟಾ ಇಂಜಿನಿಯರ್ ಆಯ್ತಾ, ಲ್ಯಾಪ್ಟಾಪಲ್ಲಿ ಕೆಲಸ ಮಾಡೋದು. ಇಟ್ ವಾಸ್ ನಾಟ್ ಗಿವಿಂಗ್ ಮೀ ದಟ್ ರಶ್. ಆ್ಯಂಡ್ ದೆನ್ ಅಲ್ಲಿಂದ ಸೆಕೆಂಡ್ ಕಂಪನಿ ಇತ್ತಲ್ಲ, ಸೊ ಐ ವೆಂಟ್ ಟು ರಾಜಸ್ಥಾನ್ ವೇರ್ ಐ ವರ್ಕ್ಡ್ ಆಸ್ ಅ ಆಯಿಲ್ ಆ್ಯಂಡ್ ಗ್ಯಾಸ್ ಇಂಜಿನಿಯರ್. ಇಟ್ ವಾಸ್ ಅ ಫೀಲ್ಡ್ ಜಾಬ್ ವೇರ್ ಫಿಸಿಕಲ್ ಆಕ್ಟಿವಿಟಿ ಇಸ್ ನೀಡ್. ಆಯಿಲ್ ಆ್ಯಂಡ್ ಗ್ಯಾಸ್ ಇಂಜಿನಿಯರಿಂಗ್ ಅಲ್ಲಿ ನಾನು ಹೇಳ್ತೀನಿ, ಹೂಎವರ್ ಯಾರಾದರೂ ಆಯಿಲ್ ಫೀಲ್ಡ್ ಅಲ್ಲಿ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ, ಇಫ್ ಯು ಆರ್ ಎನ್ ಇಂಜಿನಿಯರ್, ನಿಮಗೆ ಸ್ಕ್ರ್ಯಾಚ್ ಇಂದ ಫಾರ್ ಎಕ್ಸಾಂಪಲ್ ಇಂಜಿನಿಯರ್ ಇಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡೋದಲ್ಲ, ಅಲ್ಲಿ ಇಂಜಿನಿಯರ್ ಆದವನು ಗ್ರೀಸ್ ಸಹ ಹಾಕಬೇಕು, ಇಂಜಿನಿಯರ್ ಅವನು ಹ್ಯಾಮರ್ ಸಹ ಮಾಡಬೇಕು, ಕೆಮಿಕಲ್ ನೋಟ್ ಡೌನ್ ಮಾಡಬೇಕು, ಮೆಷಿನ್ ಆಪರೇಟ್ಸ್ ಮಾಡಬೇಕು. ಸೊ ಈಸ್ 1 man army ಅಲ್ಲಿ. Again there I loved the job, but I understood that my growth there is very slow. ಯಾವ ಥರ ಮಾನಿಟರಿ ಅಲ್ಲ, ನನ್ನ ಸ್ಕಿಲ್ಸ್ ವೇರ್ ನಾಟ್ ಗುಡ್ ಇನಫ್ ಫಾರ್ ಮೀ ಟು, ನಾನು ಇವತ್ತೇ ಇಲ್ಲಿ ರೀಚ್ ಆಗಿದ್ದೀನಿ, ಅಲ್ಲೇ ಇದೇ ಟೈಮಲ್ಲಿ ನಾನು ಇಲ್ಲಿ ತನಕ ರೀಚ್ ಆಗ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಐ ಅಂಡರ್ಸ್ಟುಡ್ ಇನ್ ಮೈ ಅರ್ಲಿ ಡೇಸ್ ಇನ್ 1.5 year, ಬಿಕಾಸ್ ಐ ವಾಸ್ ನಾಟ್ ಮೇಡ್ ಫಾರ್ ದ್ಯಾಟ್. ನನ್ನ ಸ್ಕಿಲ್, ಐ ವಾಸ್ ಗುಡ್ ಎಟ್ ಫಿಟ್ನೆಸ್. ನಾನು ಅಲ್ಲಿರುವಾಗ ಸಹ ಜನರು ನನಗೆ ಕ್ವೆಶನ್ ಕೇಳ್ತಿದ್ರು, ಯಾವ ಥರ ತಿನ್ಬೇಕು ಬ್ರೋ, ಏನು ಮಾಡಬೇಕು, ಅವ್ರು ನನ್ನ ಜೂನಿಯರ್ಸ್ ಇರ್ಬೋದು ಹಾಗೆ. ಸೊ ದೆನ್ ಐ ಥಾಟ್ ವೈ ನಾಟ್, ಯಂಗ್ ಏಜ್ ಉಂಟು ಈಗ, ವೈ ನಾಟ್ ಟೇಕ್ ದ ರಿಸ್ಕ್, ಲೇಟರ್ ಆನ್ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ. ಸೊ ಐ ಟುಕ್ ಅ ಕಾಲ್, ಕ್ವಿಟ್ ಆ್ಯಂಡ್ ಸ್ಟಾರ್ಟೆಡ್. ಓಕೆ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಏನಾದ್ರೂ ಚಾಲೆಂಜಸ್ ಇತ್ತು ಸ್ಟಾರ್ಟ್ ಮಾಡುವಾಗ? ಸೊ ಏನೇ ಬಿಸ್ನೆಸ್ ಆದ್ರೂ ಕೂಡ ಒಂದಷ್ಟು ದುಡ್ಡು ಇರ್ಬೇಕು ಇನ್ವೆಸ್ಟ್ ಮಾಡೋದಕ್ಕೆ ಅಂತ. ಸೊ ಅದು ಹೇಗೆ, ಬ್ಯಾಕಪ್ ಏನಿತ್ತು, ಹೇಗೆ ಸ್ಟಾರ್ಟ್ ಮಾಡಿ? ಸೊ ನಾನೊಂದು 2 ವರ್ಷ ವರ್ಕ್ ಮಾಡಿದ್ನಲ್ಲ ಆಲ್ಮೋಸ್ಟ್. ಸೊ ಆಗ ಹೇಗಿತ್ತು ಅಂದರೆ, ಆಯಿಲ್ ಫೀಲ್ಡಲ್ಲಿ 3 ತಿಂಗಳು ಕೆಲಸ ಇರುತ್ತೆ, 3 ತಿಂಗಳು ಆಫ್, 1.5 ತಿಂಗಳು ಕೆಲಸ, 1 ತಿಂಗಳು ಆಫ್, ಆ ಥರ. ಅಂದರೆ ಯು ವರ್ಕ್ ಲೈಕ್ ಫಾರ್ 16-17 hours ದೇರ್ ಕಂಟಿನ್ಯೂಸ್ಲಿ, ನೋ ಆಫ್, ನೋ ರೆಸ್ಟ್. ದೆನ್ 30 days ದೇ ಗಿವ್ ಯು ಆಫ್. ದೆನ್ ನೀವು ಮನೆಗೆ ಬಂದು ಏನು ಸಹ ಮಾಡ್ಬೋದು. ನಾನು ಮನೆಗೆ ಬಂದಾಗ ನಾನು ಏನು ದುಡಿತಾ ಇದ್ದೆ, ಆ ದುಡಿತದಲ್ಲಿ ನಾನು ವಾಪಸ್ ಹೋಗಿ ನನ್ನ ಡಯಟ್ ಮೇಲೆ ಇರ್ಬೋದು, ಫಿಟ್ನೆಸ್ ಮೇಲೆ ಇರ್ಬೋದು, ಇದ್ರ ಮೇಲೆನೆ ಖರ್ಚು ಮಾಡ್ತಾ ಇದ್ದೆ. ಸೊ ಐ ಕುಡಂಟ್ ಸೇವ್ ಅ ಲಾಟ್ ಆಫ್ ಮನಿ, ಬಟ್ ದೆನ್ ಐ ಆಮ್ ಸಮ್ ಪರ್ಸನ್, ನಂಗೆ 10,000 ಬಂತು ಅಂತ ಹೇಳಿದ್ರೆ ಫಸ್ಟಿಗೆ ನಾನು 7,000 ತೆಗೆದಿಡ್ತೀನಿ, ಮತ್ತೆ 3,000ದಲ್ಲಿ 2,000 ನನ್ನ ಸ್ಕಿಲ್ ಡೆವಲಪ್ ಮಾಡಲಿಕ್ಕೆ, ಅಂದರೆ ನಾನು ಏನಾದ್ರು ಕಲಿತೆ ಅದರಲ್ಲಿ ನಾನು ಮಾನಿಟೈಸ್ ಮಾಡ್ಬೋದು, ಅದಕ್ಕೆ ಇನ್ವೆಸ್ಟ್ ಮಾಡಿ. 1,000 ಲೀಜರಿಗೆ. ಸೊ ಐ ಕನ್ಸಿಡರ್ ಮೀ ಇನ್ವೆಸ್ಟಿಂಗ್ ಇನ್ ಮೈ ಫಿಟ್ನೆಸ್ ವಾಸ್ ದಟ್ ಹ್ಯಾಸ್ ಬ್ರಾಟ್ ಮೀ ಹಿಯರ್, ರೈಟ್? ಸೊ ನಾನು ಸೇವ್ ಮಾಡೋಕ್ಕಿಂತ ಜಾಸ್ತಿ ನನ್ನ ಮೇಲೆ ಇನ್ವೆಸ್ಟ್ ಮಾಡಿದೆ, ಸ್ಕಿಲ್ ಡೆವಲಪ್ ಮಾಡಿದೆ, ನ್ಯೂಟ್ರಿಷನ್ ಬಗ್ಗೆ ಜಾಸ್ತಿ ಕಲಿತೆ, ಸರ್ಟಿಫಿಕೇಶನ್ಸ್ ಜಾಸ್ತಿ ಮಾಡಿದೆ. ದ್ಯಾಟ್ ಹೆಲ್ಪ್ ಮೀ ಗೆಟ್ ಬೆಟರ್ ಸ್ಕಿಲ್ಸ್, ಹೆಲ್ಪ್ ಮೋರ್ ಪೀಪಲ್. ಸೊ ಸೇವಿಂಗ್ಸ್ ಅಂತ ಜಾಸ್ತಿ ಇರಲಿಲ್ಲ, ಮಿನಿಮಲ್ ಅಮೌಂಟ್ ಇತ್ತು. ಅದರಲ್ಲಿಂದ ಇಟ್ ವಾಸ್ ದ ರಿಸ್ಕ್. ಎಷ್ಟಿತ್ತು ಅಂತ? 2 ಲಕ್ಷ ಇತ್ತ ಅಂತ ನನ್ನ ಅಕೌಂಟ್ ಅಲ್ಲಿ. 2 ಲಕ್ಷ. ನೀವು ಇದು ಈ ಒಂದು ಪೇಜ್ ಅನ್ನ ಸ್ಟಾರ್ಟ್ ಮಾಡೋ ಟೈಮಲ್ಲಿ? ಇಲ್ಲ, ಈ ಪೇಜ್ ನ ಸ್ಟಾರ್ಟ್ ಮಾಡುವಾಗಲ್ಲ, ಈ ಪೇಜ್ ನ ಸ್ಟಾರ್ಟ್ ಮಾಡಿ ಸ್ವಲ್ಪ ಟೈಮ್ ತಗೊಂಡಿದೆ. ಅದ್ರ ಮುಂಚೆ ಐ ವಾಂಟೆಡ್ ಟು ಹ್ಯಾವ್ ಅ ಕ್ಲಾರಿಟಿ ಅಲ್ಲ, ಏನ್ ಮಾಡೋದು. ಸೀದಾ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ಸ್ಟಾರ್ಟ್. ಓಕೆ, ಏನ್ ಮಾಡೋದು? ಈಗ ಸೋಷಿಯಲ್ ಮೀಡಿಯಾ ಟ್ರೆಂಡ್ ನಡೀತಾ ಇದೆ. ಈಗ ನನ್ನ ಹತ್ರ ಇರೋದು ಫಿಟ್ನೆಸ್ ಸ್ಕಿಲ್ಸು. ನನ್ನ ಹತ್ರ ಇರೋ ಸ್ಕಿಲ್ನಿಂದ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲದೇನೆ ತುಂಬ ಜನರಿಗೆ ಹೆಲ್ಪ್ ಮಾಡಿದ್ದೇನೆ. ಸೊ ಈಗ ನಾನು ಜಾಸ್ತಿ ನಾನು ಗ್ರೋ ಆಗಬೇಕು ಅಂದರೆ ನನ್ನ ಬಗ್ಗೆ ಜಾಸ್ತಿ ಜನರಿಗೆ ಗೊತ್ತಾಗಬೇಕು, ನನ್ನ ಹತ್ರ ಇರುವ ಸ್ಕಿಲ್ಸು ಹಾಗೆ.
So I started thinking, what is the way? That is when social media came into the picture. The fitness was the bigger picture, but then to reach people, ಜನರನ್ನು reach ಆಗ್ಬೇಕಲ್ಲ, social media was the pathway. ಓಕೆ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.